ಸಿಂಹರಾಶಿ ಆಧ್ಯಾತ್ಮಿಕ ನಾಯಕರ ಒಂದು ಭೇಟಿ, ಸಲಹೆ, ಮಾರ್ಗದರ್ಶನ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಎಲ್ಲ ವಿಚಾರದಲ್ಲೂ ಕೂಡ ನೈಜವಾಗಿ ವರ್ತನೆಯನ್ನು ಮಾಡಿ ನಾಟಕೀಯವಾದಂತಹ ವಿಚಾರಗಳು ಬೇಡವೇ ಬೇಡ ಅನ್ನುವಂಥದ್ದು. ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಹೋಗಿ ನೀವು ತೊಂದರೆಯಲ್ಲಿ ಸಿಗಹಾಕ್ಕೊಳ್ತೀರಿ, ಎಚ್ಚರಿಕೆ ಇರಲಿ ಎನ್ನುವಂಥದ್ದು. ಕ್ರೀಡಾಪಟುಗಳಿಗೆ ಅಥವಾ ಕ್ರೀಡೆಯ ಬಗ್ಗೆ ಆಸಕ್ತಿ ಇರತಕ್ಕಂಥವರಿಗೆ ಸಿಹಿ ಸುದ್ದಿ ಸಿಕ್ಕುವಂಥದ್ದಿದೆ. ಅಗತ್ಯವಾಗಿ ಬೇರೆಯವರಿಂದ ನೀವು ಏನನ್ನಾದರೂ ನಿರೀಕ್ಷೆ ಮಾಡ್ತಾ ಇದ್ದರೆ ಅದು ಅಗತ್ಯದಷ್ಟೇ ಇರಲಿ, ಅದಕ್ಕೆ ಮೀರಿ ಹೋಗುವಂಥದ್ದು ಬೇಡ ಅಂತ ಅರ್ಥ. ಮಾತಿನಿಂದ ಮನಸ್ಸಿನ ಮೇಲೆ ಪ್ರಭಾವ ಬೀರಿದರೆ, ನೋವಾಗಿದ್ದರೆ ಕೋಪ ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕೋಪದ ಮುಖಾಂತರವೇ ಉತ್ತರವನ್ನು ಕೊಡ್ತಕ್ಕಂತಹ ಸಾಧ್ಯತೆಯೂ ಹೆಚ್ಚಾಗಿರುತ್ತೆ. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ, ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಜೇ ನಮಃ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಮಾನಸಿಕವಾಗಿ ಸಮಾಧಾನ ಇಲ್ಲ. ಮನಸ್ಸಿಗೆ ಸಮಾಧಾನ ಸಿಕ್ಕಬೇಕು ಅಂತಾದರೆ ಉತ್ತಮವಾದಂತಹ ಪ್ರಯಾಣವನ್ನು, ಪ್ರವಾಸವನ್ನು ಕೈಗೊಳ್ಳಿ ಅನ್ನುವಂಥದ್ದು ಸಲಹೆ. ಜನರಿಂದ ನಿಮಗೆ, ನಿಮ್ಮ ಮಾತಿಗೆ, ನಿಮ್ಮ ವರ್ತನೆಗೆ ತಕ್ಕ ಹಾಗೆ ಅಪಮಾನವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಒರಟುತನ, ಮೊಂಡುತನ ದಾಂಪತ್ಯದಲ್ಲಿ ವಿರಸವನ್ನು ತರ್ತಕ್ಕಂತಹ ಸಾಧ್ಯತೆಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಪ್ರೇಮ ವಿವಾಹವಾದಂಥವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಇದೆ, ಎಚ್ಚರಿಕೆಯನ್ನು ವಹಿಸಿ. ದಾಂಪತ್ಯದಲ್ಲಿ ವಿರಸಕ್ಕೆ ಕಾರಣವಾಗತ್ತೆ, ಮನಸ್ತಾಪಕ್ಕೆ ಕಾರಣವಾಗತ್ತೆ, ವಿಚ್ಛೇದನದವರೆಗೂ ಕೂಡ ಹೋಗಬಹುದು ಅನ್ನುವಂತಹ ಸೂಚನೆಗಳು, ಅದನ್ನು ಗಮನಿಸ್ಕೊಳ್ಳಿ. ತಂದೆಯವರಿಂದ ಸಹಾಯ ಸಿಕ್ಕುವಂತಹ ಯೋಗ ಇದೆ. ಆದರೆ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರವಾಗಿ ಸರಿಯಾದಂತಹ ಮಾರ್ಗದರ್ಶನ ಸಹಾಯ ರೂಪದಲ್ಲಿ ಸಿಕ್ಕಿದರೆ ಪರವಾಗಿಲ್ಲ. ಮಾನಸಿಕವಾದಂತಹ ನೋವಿಗೆ ಅದು ಪರಿಹಾರವಾದರೆ ಪರವಾಗಿಲ್ಲ. ಇನ್ಯಾವುದಕ್ಕೋ ನಾನಿದ್ದೀನಿ ಪರವಾಗಿಲ್ಲ ಅಂತ ಹೇಳಿದರೆ ಅದಕ್ಕೆ ಅರ್ಥ ಇರೋದಿಲ್ಲ. ಇದನ್ನು ಸರಿಯಾದಂತಹ ರೀತಿಯಲ್ಲಿ ತಿಳ್ಕೊಳ್ಬೇಕು. ನಿಮ್ಮ ಸಾಮರ್ಥ್ಯದ ಬಗ್ಗೆ ಸರಿಯಾದಂತಹ ತಿಳುವಳಿಕೆ ಇರಲಿ. ನಾಗದೇವರಿಗೆ ವಿಶೇಷವಾದಂತಹ ಪೂಜೆ, ಪ್ರಾರ್ಥನೆಯನ್ನು ಸಲ್ಲಿಸಿ. ಶುಭವಾಗಿ. ತುಲಾರಾಶಿ, ಸ್ನೇಹಿತರ ಸಹಾಯ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ವೃತ್ತಿಯ ಲಾಭ ಗಣನೀಯವಾಗಿ ಹೆಚ್ಚಾಗ್ತಕ್ಕಂಥದ್ದಿದೆ. ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸವಾಗಬಹುದು, ಆದರೂ ಕೂಡ ತಾತ್ಸಾರ ಬೇಡ, ಎಚ್ಚರಿಕೆಯನ್ನು ವಹಿಸಿ ಎನ್ನುವಂಥದ್ದು. ಅಂದುಕೊಂಡಂತಹ ಕೆಲಸ ನೆರವೇರುತ್ತೆ, ಅದಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ಕೋಪ ಹೆಚ್ಚಾಗಿರೋದ್ರಿಂದ ಕೆಲವು ಕೆಲಸಗಳಿಗೆ ಅಡ್ಡಿಯಾಗುತ್ತೆ. ಕೋಪವನ್ನು ಕಡಿಮೆ ಮಾಡಿಕೊಂಡು ಪ್ರಯತ್ನವನ್ನು ನಡೆಸಿ, ನಿಮ್ಮ ಕೆಲಸಗಳಿಗೆಲ್ಲವಕ್ಕೂ ಅನುಕೂಲ ಇದೆ ಎನ್ನುವಂಥದ್ದು. ಮಹಾಕಾಳಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಅಹಂಭಾವವನ್ನು ದೂರ ಮಾಡಿ ನಿಮಗೆ ಸುಖ ಇದೆ. ಅಹಂಭಾವ ಅಂತಂದರೆ ನಾನು, ನಾನೇ ಅನ್ನುವಂಥದ್ದು ಬಹಳ ಹೆಚ್ಚಾದರೆ ಕಷ್ಟವಾದೀತು ಅನ್ನುವಂಥದ್ದು. ಮನೆಯ ಮಾರಾಟವಾಗಲಿ, ಮನೆಯ ಖರೀದಿಯಾಗಲಿ, ಈ ರೀತಿಯ ಸ್ಥಿರಾಸ್ತಿಗಳ ವಿಚಾರದಲ್ಲಿ, ವ್ಯವಹಾರದಲ್ಲಿ ಈ ದಿವಸ ಅಷ್ಟೊಂದು ನಿಮಗೆ ಸೂಕ್ತವಾದಂತಹ ಸಮಯ ಅಲ್ಲ ಅನ್ನುವಂಥದ್ದನ್ನು ಹೇಳಬೇಕು. ಹಿಂದಿನ ಸಾಲ ತೀರಬಹುದು. ಪ್ರಭಾವಿ ವ್ಯಕ್ತಿಗಳಿಂದ ನಿಮ್ಮ ನೈಜ ಸಂಪತ್ತು ಇನ್ನಷ್ಟು ವೃದ್ಧಿಯಾಗೋದಕ್ಕೆ ಅವಕಾಶಗಳಿದೆ. ಆಹಾರದಲ್ಲಿ ಏನೂ ವ್ಯತ್ಯಾಸ ಆಗದಂತೆ ಗಮನಿಸ್ಕೊಳ್ಬೇಕು. ಕೆಲಸದಲ್ಲಿ ಅಥವಾ ವೃತ್ತಿಯಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶ ಇದೆ. ತೊಂದರೆಗೆ ಪರಿಹಾರವನ್ನು ಹುಡುಕ್ತಕ್ಕಂತಹ ಧೈರ್ಯ ಇದೆಯಲ್ಲ, ಅದನ್ನು ಎಲ್ಲರೂ ಕೂಡ ಮೆಚ್ಚಿಕೊಳ್ಬೇಕು. ಅಂತಹ ಧೈರ್ಯ ಎಲ್ಲರಿಗೂ ಕೂಡ ಬರೋದಿಲ್ಲ. ಬರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.